ಹಾಯ್ ಹಲೋ ನಮಸ್ತೆ. ಇದು 18 ವರ್ಷದ ತಪಸ್ಸು. ಆ ತಪಸ್ಸಿಗೆ ಇವತ್ತು ಫಲ ಸಿಕ್ಕಿದೆ. IPL 18ನೇ ಆವೃತ್ತಿಯಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗಿದೆ. ಈ ಸಲ ಕಪ್ಪು ನಮ್ದೇ ಆಗ್ಬಿಟ್ಟಿದೆ. ಬಹಳ ಖುಷಿ ವಿಚಾರ, ಪದಗಳಲ್ಲಿ ವರ್ಣಿಸಲಾಗದ ಸಂತೋಷ ಪ್ರತಿಯೊಬ್ಬ RCB ಅಭಿಮಾನಿಗಳಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಮ್ಯಾಚ್ನಲ್ಲಿ RCB ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದು ಚೊಚ್ಚಲ IPL ಪ್ರಶಸ್ತಿಗೆ ಮುತ್ತಿಕ್ಕಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ RCB 190 ರನ್ ಮಾಡಿತು. ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ಬ್ಯಾಟ್ಸ್ಮನ್ಗಳು RCB ಬೌಲರ್ಗಳ ದಾಳಿಯನ್ನ ಎದುರಿಸಲು ವಿಫಲರಾದರು. ಉತ್ತಮ ಆರಂಭ ಸಿಕ್ಕರೂ ಗುರಿ ತಲುಪಲು ಪಂಜಾಬ್ ಕಿಂಗ್ಸ್ಗೆ ಸಾಧ್ಯವಾಗಲಿಲ್ಲ. ಇನ್ನು RCB ಪರ ಕಿಂಗ್ ಕೊಹ್ಲಿ 43 ರನ್ ಬಾರಿಸಿ ತಂಡದ ಪರ ಹೆಚ್ಚು ರನ್ ಬಾರಿಸಿದ್ರು. ಜಿತೇಶ್ ಶರ್ಮಾ 10 ಬಾಲ್ನಲ್ಲಿ 24, ಲಿವಿಂಗ್ಸ್ಟನ್ 15 ಬಾಲಲ್ಲಿ 25 ರನ್ ಬಾರಿಸಿದ್ರು. ಕೃಣಾಲ್ ಪಾಂಡ್ಯ ನಾಯಕ ಶ್ರೇಯಸ್ ಅಯ್ಯರ್ ವಿಕೆಟ್ ಸಹಿತ 2 ವಿಕೆಟ್ ಪಡೆದ್ರು. ಭುವನೇಶ್ವರ್ ಕುಮಾರ್ ಡೆತ್ ಓವರ್ನಲ್ಲಿ 2 ವಿಕೆಟ್ ಕಿತ್ತು RCB ಕಡೆಗೆ ಪಂದ್ಯವನ್ನ ಪೂರ್ಣವಾಗಿ ವಾಲಿಸಿದ್ರು. ಇನ್ನು ಹೇಜಲ್ವುಡ್, ರೊಮ್ಯಾರಿಯೋ ಶೆಫರ್ಡ್, ಯಶ್ ದಯಾಳ್ ತಲಾ 1 ವಿಕೆಟ್ ಕಿತ್ತರು. ಅಂತಿಮವಾಗಿ RCB 6 ರನ್ಗಳಿಂದ ಗೆದ್ದು ಬೀಗಿತು. ವಿರಾಟ್ ಕೊಹ್ಲಿ ಆನಂದ ಬಾಷ್ಪ, ತಂಡದ ಸೆಲೆಬ್ರೇಷನ್, ಫ್ಯಾನ್ಸ್ ಸೆಲೆಬ್ರೇಷನ್ ಯಾವುದನ್ನು ಮರೆಯಲಾಗಲ್ಲ. ಈ ದಿನ ಕನ್ನಡಿಗರು RCB ಫ್ಯಾನ್ಸ್ಗಳಿಗೆ ಮರೆಯಲಾಗದ ದಿನ.